ವೆಲ್ಕಮ್ ಬ್ಯಾಕ್ ಟು ಸಹನಾ ಬಾದಾಮ್ ವ್ಲಾಗ್ಸ್. ಇವತ್ತು ನಾವು ಆಂಧ್ರ ಪ್ರದೇಶದಲ್ಲಿರುವಂತಹ ಉಂಡಬಂಡ ಎಂಬ ಕ್ಷೇತ್ರಕ್ಕೆ ಬಂದಿದ್ದೇವೆ. ಬನ್ನಿ ಈ ದೇವಸ್ಥಾನದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಈ ದೇವಸ್ಥಾನವು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಯಲ್ಲಿದ್ದು ಬಳ್ಳಾರಿಯಿಂದ 35 ಕಿಲೋಮೀಟರ್ ದೂರ ಮತ್ತು ಆಂಧ್ರ ಪ್ರದೇಶದ ಅನಂತಪುರದಿಂದ 50 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನವಿದೆ. ಈ ದೇವಾಲಯಕ್ಕೆ ಬಳ್ಳಾರಿಯಿಂದ ಮತ್ತು ಅನಂತಪುರದಿಂದ ಬಸ್ಸು ಸೌಲಭ್ಯ ಕೂಡ ಇದೆ. ಹಾಗೆ ನೀವು ಇಲ್ಲಿ ಟ್ರೈನ್ ಮೂಲಕ ಬರಬೇಕು ಅಂದರೆ ಬಳ್ಳಾರಿ ಮತ್ತು ಅನಂತಪುರಕ್ಕೆ ಬಂದು ಅಲ್ಲಿಂದ ನೀವು ಬಸ್ಸಲ್ಲಿ ಬರಬೇಕಾಗತ್ತೆ. ಈ ಉಂಡಬಂಡ ಕ್ಷೇತ್ರವು ಚಿಲಕಲಗುರುಕಿ ಮತ್ತು ಪಾಲ್ತೂರು ಈ ವಿಲೇಜ್ಗಳ ನಡುವೆ ಬರುತ್ತೆ. ಇದು ಉರುವಕೊಂಡ ತಾಲೂಕು, ಅನಂತಪುರ ಡಿಸ್ಟ್ರಿಕ್ಟ್, ಆಂಧ್ರ ಪ್ರದೇಶಕ್ಕೆ ಸೇರಿರುತ್ತೆ. ಈ ಕ್ಷೇತ್ರದಲ್ಲಿ ವೀರಭದ್ರ ಸ್ವಾಮಿಯು ಭದ್ರಕಾಳಿ ಅಮ್ಮನವರ ಸಮೇತವಾಗಿ ನೆಲೆಸಿರುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಬನ್ನಿ, ಈ ದೇವಸ್ಥಾನವು ಇಲ್ಲಿ ನಿರ್ಮಿಸೋಕ್ಕೆ ಕಾರಣ ಏನು ಅಂತ ಇವಾಗ ನಾವು ತಿಳಿದುಕೊಳ್ಳೋಣ. ಕೋನಕೊಂಡಲ ಎಂಬ ಗ್ರಾಮದಲ್ಲಿ ಒಬ್ಬರು ಕೊರ್ರಪ್ಪ ಶೆಟ್ಟಿ ಅನ್ನೋ ಒಬ್ಬ ರೈತರು ಇರ್ತಾರೆ. ಅವರು ಉಳುಮೆ ಮಾಡಬೇಕಾದ್ರೆ ದೇವರ ಪ್ರತಿಮೆ ಅಂದರೆ ಶಿಲೆ ಸಿಗುತ್ತೆ. ಅದೇ ದಿನ ರಾತ್ರಿ ದೇವರು ಕನಸಲ್ಲಿ ಕೊರ್ರಪ್ಪ ಶೆಟ್ಟಿಯವರಿಗೆ ನಿನ್ನ ಜೊತೆನೇ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆವಾಗ ಅವರು ಅವರ ಬಂಡಿಯಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಒಂದು ಕಡೆ ಬಂಡಿಯು ಬೀಳುತ್ತೆ. ಇಲ್ಲೇ ನನ್ನನ್ನು ಪ್ರತಿಷ್ಠೆ ಮಾಡು ಅಂತ ಹೇಳ್ಬಿಟ್ಟು ದೇವರು ಹೇಳಿರುತ್ತಾರೆ. ಅಲ್ಲೇ ಕೊರ್ರಪ್ಪ ಶೆಟ್ಟಿಯವರು ಆ ದೇವರನ್ನು ಪ್ರತಿಷ್ಠೆ ಮಾಡಿ ಅಲ್ಲೇ ಇರುವಂತಹ ಬಂಡೆಯ ಮೇಲೆ ಕೂತ್ಕೊಂಡು ಊಟವನ್ನು ಮಾಡುತ್ತಾರೆ. ಅದಕ್ಕೋಸ್ಕರನೇ ಉಂಡಬಂಡೆ ಎಂದು ಈ ಕ್ಷೇತ್ರಕ್ಕೆ ಹೆಸರು ಬಂದಿದೆ. ಈ ಕ್ಷೇತ್ರವು ಆಂಧ್ರ ಪ್ರದೇಶದಲ್ಲಿರುವುದರಿಂದ ಉಂಡಬಂಡೆ ಎನ್ನುವ ಹೆಸರು ಉಂಡಬಂಡ ಎಂದು ಕರೆಯಲಾಗಿದೆ. ಈ ಕ್ಷೇತ್ರದಲ್ಲಿ ಶ್ರಾವಣ ಮಾಸದಲ್ಲಿ ಅನೇಕ ರೀತಿಯಾದಂತಹ ಉತ್ಸವಗಳು ಮತ್ತು ದೇವರ ಮೆರವಣಿಗೆಗಳು, ಜಾತ್ರೆ ಕೂಡ ಇರುತ್ತೆ. ಕಾರ್ತೀಕ ಸೋಮವಾರ ಹಾಗೂ ಸೋಮವಾರ ದಿನಗಳು ಮತ್ತು ಶಿವರಾತ್ರಿಯಂದು ಇಲ್ಲಿ ದಾಸೋಹ ಕೂಡ ಇರುತ್ತೆ, ಅಂದರೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಈ ದೇವಸ್ಥಾನವು ಬೆಟ್ಟಕ್ಕೆ ಹೊಂದಿಕೊಂಡಿದ್ದು ಬೆಟ್ಟದ ಮೇಲೆ ಕೂಡ ದೇವರು ನೆಲೆಸಿರುತ್ತಾರೆ. ಈ ದೇವಾಲಯವು ಪಟ್ಟಣ ಮತ್ತು ನಗರಗಳಿಗೆ ದೂರ ಇರೋದರಿಂದ ಇಲ್ಲಿ ವಾಹನ ದಟ್ಟಣೆ ಕೂಡ ಕಡಿಮೆ ಇರೋದರಿಂದ ಅದ್ಭುತವಾದಂತಹ ಪರಿಸರ ಮತ್ತು ಶಾಂತಿಯಿಂದ ಕೂಡಿರುತ್ತದೆ. ದೂರದ ಊರುಗಳಿಂದ ಬರೋರು ಆದಷ್ಟು ನೀವು ನಿಮ್ಮದೇ ಆದಂತಹ ವಾಹನಗಳಲ್ಲಿ ಬರೋದು ತುಂಬ ಒಳ್ಳೆಯದು. ನೋಡಿ, ಇದು ದೇವರ ಉಚ್ಚ ವಿಗ್ರಹಗಳು. ನಿಮ್ಮ ಸ್ವಚ್ಛ ಮನಸ್ಸಿನಿಂದ ದೇವರಲ್ಲಿ ಬೇಡಿಕೆಗಳನ್ನಿಟ್ಟರೆ ಇಷ್ಟಾರ್ಥಗಳನ್ನು ಈಡೇರುತ್ತೆ ಅಂತ ಇಲ್ಲಿನ ಜನರ ನಂಬಿಕೆಯಾಗಿದೆ. ನೋಡಿ, ಇಲ್ಲಿ ಅಭಿಷೇಕ ಮಾಡ್ತಾ ಇರಬೇಕಾದ್ರೆ ಎಲ್ಲರ ಕೈಯಲ್ಲೂ ನೀವು ದಾರ ನೋಡ್ಬೋದು. ಅದು ದೇವರಿಂದ ಬಂದಿರುತ್ತೆ, ಅಂದರೆ ದೇವರಿಗೆ ಅಲ್ಲಿ ಕಟ್ಟಿರುತ್ತಾರೆ. ಅಲ್ಲಿ ಅಂದರೆ ಈ ಐನವರು ಏನು ಅಭಿಷೇಕ ಮಾಡ್ತಾರೆ ಇದು ಜನರ ಕೈಯಿಂದನೇ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಭಾವನೆ ಕೂಡ ಬಂದ್ಬಿಡುತ್ತೆ. ಈ ರೀತಿ ಮಾಡೋದರಿಂದ ಜನರಲ್ಲಿ ಕೂಡ ಒಂದು ನೆಮ್ಮದಿ ಮತ್ತು ಒಂದು ಭಕ್ತಿ ಅನ್ನೋದು ತುಂಬ ಪ್ರೇರೇಪಿತವಾಗಿರುತ್ತದೆ. ಈ ವಿಡಿಯೋದಲ್ಲಿ ಇನ್ನು ಮುಂದೆ ನೀವು ನೋಡಿ ದೇವರ ಅಭಿಷೇಕ ಮತ್ತು ಐನವರ ಮಂತ್ರಗಳನ್ನು ನೀವು ಕೇಳಿಸ್ಕೋಬೋದು. ಹರ ಹರ ಮಹಾದೇವ್, ಶಂಭೋ ಶಂಕರ. ಈ ಮಂತ್ರ ಪಠಣೆಯನ್ನು ಸ್ಕಿಪ್ ಮಾಡದೆ ನೋಡಿ, ತುಂಬ ಚೆನ್ನಾಗಿದೆ. ಈ ರೀತಿ ದೇವರ ಅಭಿಷೇಕ ಮತ್ತು ಮಂತ್ರ ಪಠಣೆಯನ್ನು ಕೇಳ್ತಾ ಇದ್ದರೆ ಮನಸ್ಸಿಗೆ ತುಂಬ ನೆಮ್ಮದಿಯಾಗಿರುತ್ತದೆ ಹಾಗೂ ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿಸುತ್ತವೆ.
ಇಲ್ಲಿಗೆ ದೇವರ ಅಭಿಷೇಕ ಮುಗಿಯುತ್ತದೆ. ಇವಾಗ ನಾವು ಸ್ವಲ್ಪ ಹೊರಗಡೆ ಬಂದ್ವಿ, ನಿಮಗೆ ದೇವಸ್ಥಾನ ತೋರಿಸೋಣ ಒಳಾಂಗಣ ಅಂತ. ಆಮೇಲೆ ಅಲಂಕಾರ ಆದಮೇಲೆ ದೇವರ ದರ್ಶನ ಮಾಡ್ಕೊಳ್ಳೋಣ. ಹಾಗೆ ಇವಾಗ ತಾಯಿ ಭದ್ರಕಾಳಿ ಅಮ್ಮವರ ದರ್ಶನ ಮಾಡ್ಕೊಳ್ಳೋಣ.